ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಫ್ಲವರಿಸ್ಟ್ ಅನುಶ್ರೀ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸೊ ಡಿಫ್ರೆಂಟ್ ಫ್ಲವರ್ಸ್ ಇಲ್ಲಿದ್ದಾವೆ. ಸೊ ವೆರೈಟಿ ಫ್ಲವರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅಬ್ರಾಡಿಂದ ತರಿಸ್ತಾರೆ, ನಮ್ಮ ಲೋಕಲಿಂದನೇ ತುಂಬ ಬೇರೆ ಬೇರೆ ಊರುಗಳಿಂದೆಲ್ಲ ಫ್ಲವರ್ಸ್ನ ತರಿಸ್ತಾರೆ. ಸೊ ಅದ್ರ ಸ್ಪೆಷಾಲಿಟಿ ಏನು ಅದೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ಅಬ್ರಾಡಿಂದ ನೀವು ಒಂದು ಫ್ಲವರ್ ತರಿಸ್ತೀರಾ ಅಂತ. ಸೊ ಯಾವುದದು? ಇದು ಆ್ಯನಿ ಬ್ಲ್ಯಾಕ್ ಆರ್ಕಿಡ್ ಅಂತ. ಇದು ಥಾಯ್ಲೆಂಡಿಂದ ಬರುತ್ತೆ. ಸೊ ಇದು ಕಮ್ಮಿ ಅಂದರೆ ಅಟ್ಲೀಸ್ಟ್ ಒಂದು 15 ಡೇಸ್ ಬರುತ್ತೆ. 15 ಡೇಸ್ ಇರುತ್ತೆ. ಮತ್ತು ಇದು ಇನ್ನೊಂದು ಆಂಥೋರಿಯಂ ಅಂತ. ಓಕೆ. ಇದು ಆ್ಯಕ್ಚುಲಿ ನಾವು ಇಲ್ಲೇ ಬೆಳಿತೀವಿ, ನಮ್ಮ ಊರಲ್ಲೇ ಚಿಕ್ಕಮಂಗ್ಳೂರಲ್ಲೇ ಬೆಳಿತೀವಿ. ಇದು ಅಷ್ಟೇ ಇನ್ನೊಂದು 10-12 ಡೇಸ್ ಬರುತ್ತೆ. ಅದ್ರ ಕಲರ್ಸ್ ಇದಾವ ಬೇರೆ? ಹಾಂ, ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ರೆಡ್, ವೈಟ್, ಆರೆಂಜ್ ಆ ಥರ. ಮತ್ತು ಇದು ಬರ್ಡ್ ಆಫ್ ಪ್ಯಾರಡೈಸ್. ಇದು ಎಲ್ಲಿ ಬೇಕಾದರೂ ಬರುತ್ತೆ. ಮತ್ತು ಇದು ಏಷ್ಯಾಟಿಕ್ ಲಿಲಿ ಅಂತ, ಇದು ಓರಿಯೆಂಟಲ್ ಲಿಲಿ, ಮತ್ತು ಇದು ರೋಸಸ್ಸು. ಓಕೆ. ಇದು ನಮ್ಮ ಬೆಂಗಳೂರಲ್ಲೇ ಒಳ್ಳೆ ಕ್ವಾಲಿಟಿ ರೋಸಸ್ ಬೇಕು ಅಂದರೆ ನಮ್ಮ ಬೆಂಗಳೂರಲ್ಲೇ ಸಿಗೋದು. ಈ ರೋಸಸ್ಸಲ್ಲಿ ನಿಮ್ಗೆ ಗೊತ್ತಿರೋ ಥರ ಸುಮಾರು ಕಲರ್ಸ್ ಬರುತ್ತೆ. ರೆಡ್, ವೈಟ್, ಪಿಂಕ್, ಯೆಲ್ಲೋ. ಯೂಶ್ವಲಿ ಯೆಲ್ಲೋ ಫ್ರೆಂಡ್ಶಿಪ್ಪಿಗೆ ಕೊಡ್ತಾರೆ, ಮತ್ತು ವೈಟ್ ಯೂಶ್ವಲಿ ಡೆತ್ತಿಗೆ ಕೊಡ್ತಾರೆ, ರೆಡ್ಡು ಲವ್ವಿಗೆ, ಪಿಂಕ್ ಸಾಧಾರಣ ಹುಡುಗಿಯರಿಗೆ ಜಾಸ್ತಿ ಪಿಂಕು ಇಷ್ಟಪಡ್ತಾರೆ. ಹೌದು. ಮತ್ತು ಇದು ಕಾರ್ನೇಷನ್ಸ್. ಇದು ಅಷ್ಟೇ ಕಮ್ಮಿ ಅಂದರೆ ಒಂದು 4 to 5 ಡೇಸ್ ಬರುತ್ತೆ. ಇದರಲ್ಲೂ ತುಂಬ ವೆರೈಟೀಸ್, ತುಂಬ ಒಳ್ಳೊಳ್ಳೆ ಕಲರ್ಸ್ ಬರುತ್ತೆ. ರೆಡ್, ಪಿಂಕ್, ವೈಟ್, ರೋಸ್ ಥರನೇ ಇರುತ್ತಲ್ವಾ? ಹೌದು, ಇದು ರೋಸ್ ಥರನೇ ಇರುತ್ತೆ. ಮಾತ್ರ ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತು ಇದು ಅಗೇನ್ ಇದು ಏಷ್ಯಾಟಿಕ್ ಲಿಲಿ ಅಂತ. ಇದರಲ್ಲೂ ಸುಮಾರು ಕಲರ್ಸ್ ಬರುತ್ತೆ, ರೆಡ್ಡು, ಆರೆಂಜ್, ವೈಟ್, ಪಿಂಕ್ ಎಲ್ಲ. ಮತ್ತು ಇದು ನೆಕ್ಸ್ಟ್ ಇದು ಕ್ರಿಸಾಂಥಮಮ್ ಅಂತ. ಓಕೆ. ಇದರಲ್ಲೂ ಅಷ್ಟೇ ಸುಮಾರು ಕಲರ್ಸ್ ಬರುತ್ತೆ. ಇದು ಮಿನಿಮಮ್ ಒಂದೊಂದು ನಾವು ಹೋಟೆಲ್ಸ್ ಮಾಡ್ತೀವಲ್ಲ, ಅಲ್ಲಿ ಒಂದೊಂದು ಹೋಟ್ಲಲ್ಲಿ ಮಿನಿಮಮ್ 15 ಡೇಸ್ ಬರುತ್ತೆ. ಓಕೆ. ಅವ್ರದ್ದು ಲಾಬಿ ಇರುತ್ತೆ. ಹೌದು ಹೌದು. ಸೊ ಇದು ಅಂತೀವಿ, ಹೇಳ್ತೀವಿ ಸೇವಂತಿ ಅಂತ ಹೇಳ್ತೀವಿ ನಾವು. ಹೌದು. ಸೊ ಸೇವಂತಿ ಇಲ್ಲ, ಸೇವಂತಿ ಡಿಫ್ರೆಂಟ್, ಇದೆ ಬೇರೆ, ಬಟ್ ಸ್ವಲ್ಪ ಅದೇ ಥರ. ಹೌದು, ನೋಡಕ್ಕೆ ಅದೇ ಥರ, ಮಾತ್ರ ಇದ್ರ ಹೆಸರು ಕ್ರಿಸಾಂಥಮಮ್ ಅಂತ. ಮತ್ತು ಇನ್ನೊಂದು ತುಂಬ ಚೆನ್ನಾಗಿ ಇರೋದಂದ್ರೆ ಇದು ಎಸ್ಟ್ರೋಮಾ ಅಂತ. ಡಿಫ್ರೆಂಟ್ ಆಗಿದೆ ಅಲ್ವಾ? ಹೌದು, ಇದು ರೋಸ್ ಥರನೇ ಇರುತ್ತೆ, ಮತ್ತು ತುಂಬ ಡಿಫ್ರೆಂಟ್ ಆಗಿ ಕಾಣುತ್ತೆ. ಫ್ಲವರ್ ಡೆಕೋರೇಷನ್ ಅನ್ನೋದು ಇದೆಯಲ್ಲ, ನಿಮ್ದು ಪ್ಯಾಷನ್ ಇತ್ತು, ಸೊ ಅದಕ್ಕೆ ಪ್ರೊಫೆಷನ್ ಆಗಿದೆ. ಸೊ ಹೆಂಗಿದೆ ಪ್ರೊಫೆಷನ್ ಇದು? ಹಾಂ, ತುಂಬ ಚೆನ್ನಾಗಿದೆ. ನಾನು ರೆಕಮೆಂಡ್ ಮಾಡ್ತೀನಿ ಬೇರೆಯವರಿಗೂ. ಮಾತ್ರ ಇದು ಓಪನ್ ಮಾಡಿದಾಗ ಬರೀ ಶಾಪನ್ನು ಓಪನ್ ಮಾಡಿದ್ರೆ ಆಗೋದಿಲ್ಲ, ಮಾರ್ಕೆಟಿಂಗು ತುಂಬ ಮಾಡಬೇಕು ಇದಕ್ಕೆ. ಪ್ಲಸ್ ತುಂಬ ಕಮಿಟ್ಮೆಂಟ್, ಡೆಡಿಕೇಶನ್ ಬೇಕು, ಮತ್ತು ಓವರ್ ಆಲ್ ತುಂಬ ಪೇಷನ್ಸ್ ಬೇಕು. ವಿಮೆನ್ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದಾ ಅಂತ? ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಜಾಬ್, ಯಾಕಂದರೆ ತುಂಬ ಪ್ರೆಷರ್ಸ್ ಇರಲ್ಲ, ಏನಿಲ್ಲ, ಕೂಲಾಗಿ ಫ್ಲವರ್ಸ್ ಜೊತೆಗೆ. ಅವಳಿಗೆ ಫ್ಲವರ್ ಅಂದರೆ ತುಂಬ ಇಷ್ಟ ಇರುತ್ತೆ, ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಇಷ್ಟ ಇರುತ್ತೆ. ಸೊ ಯಾರು ಹೌಸ್ ವೈಫ್ ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದಾ ಅಂತ? ಹೌದು, ಹೌಸ್ ವೈಫ್ ಮಾಡ್ಬೋದು, ಮತ್ತು ತುಂಬ ಟೈಮು ಬೇಕು ಇದಕ್ಕೆ. ಇದು ಸುಮ್ಮನೆ ಇದು ನೋಡೋ ಥರ ಅಷ್ಟು ಈಸಿ ಅಲ್ಲ, ತುಂಬ ಟೈಮ್ ಕಮಿಟ್ಮೆಂಟ್ ಬೇಕು ಇದಕ್ಕೆ. ಸೊ ಹೌಸ್ ವೈಫಿಗೆ ಸೈಡ್ ಬೈ ಸೈಡ್ ಮಾಡಬೇಕು ಅಂದರೆ ಇದಕ್ಕೆ ತುಂಬ ಟೈಮು ಸ್ಪೆಂಡ್ ಮಾಡಬೇಕು. ಮತ್ತು ಟೈಮ್ ಟು ಟೈಮ್ ನಾವು ಇಮೇಲ್ಸ್ ಕಳಿಸ್ತಾ ಇರ್ತೀವಿ. ನಮ್ಮ ರೆಗ್ಯುಲರ್ ಕ್ಲೈಂಟ್ಸ್ ಎಲ್ಲ ಬಂದಾಗ ಅವ್ರ ಇನ್ಫಾರ್ಮೇಷನ್ ತಗೊಂಡು ಅವ್ರಿಗೆಲ್ಲ ನಾವು ಯಾರಿಗೆ ಅಪ್ಡೇಟ್ಸ್ ಬೇಕು ನಮ್ಮ ಶಾಪ್ ಬಗ್ಗೆ ಎಲ್ಲ ನಾವು ಅಪ್ಡೇಟ್ಸ್ ಕಳಿಸ್ತಾ ಇರ್ತೀವಿ. ಈ ಮಂತ್ ಏನು ಹೊಸ್ತಿದೆ, ಇನ್ನು ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಏನು ಹೊಸ್ತಿದೆ, ಗಣೇಶ ಹಬ್ಬಕ್ಕೆ ಏನು ಹೊಸ್ತು ಮಾಡ್ತಾಯಿದ್ದೀವಿ ನಾವು, ಮತ್ತು ಕ್ರಿಸ್ಮಸ್ಸಿಗೆ ಏನು ಹೊಸ್ತಿದೆ ನಮ್ಮ ಹತ್ರ, ಆವಾಗ ನಾವು ಅಪ್ಡೇಟ್ ಮಾಡ್ತೀವಿ. ನಮ್ಮ ಕ್ಲೈಂಟ್ಸಿಗೆ, ಕಸ್ಟಮರ್ಸಿಗೂ ನಾವು ಅಪ್ಡೇಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸುಹಾಸಿನಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.